ಬನ್ನಿ ಸ್ನೇಹಿತರೆ, ನಾವೀಗ ಮಿಷನ್ಗೆ ಆಯಿಲ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈಗ ನೋಡಿ, ಈ ರೀತಿ ಎಲ್ಲ ಮಿಷನನ್ನು ಓಪನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಬಟ್ಟೆದೆಲ್ಲ ಧೂಳೆಲ್ಲ ಕೂತಿರುತ್ತೆ. ಈ ರೀತಿ ಎಲ್ಲ ಸೂಜಿಯಿಂದ ಎಲ್ಲೆಲ್ಲಿ ಸಿಗಾಕಟ್ಟಿರುತ್ತೋ ಅದೆಲ್ಲ ಕ್ಲೀನ್ ಮಾಡಬೇಕು. ಒಂದು ಬಟ್ಟೆಯಿಂದ ಮಿಷನ್ನ ನೀಟಾಗಿ ಒರೆಸ್ಕೊಳ್ಬೇಕು. ಆಗಿಂದಾಗಲೇ ಮಿಷನ್ಗೆ ಆಯಿಲ್ ಮಾಡ್ತಾ ಇದ್ದರೆ ಮಿಷನ್ ರಿಪೇರಿಗೆ ಬರೋದಿಲ್ಲ. ಮಿಷನನ್ನು ತುಂಬ ಚೆನ್ನಾಗಿರುತ್ತೆ, ಹೊಲಿಗೆನೂ ನೀಟಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಸಹ ಈ ರೀತಿ ಯಾವಾಗಲೂ ಮಿಷನನ್ನು ನೀಟಾಗಿ ಒರೆಸಿ ಆಯಿಲ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆಯಿಲ್ ಡಬ್ಬಿಯನ್ನು ತೊಗೊಂಡು ಆಯಿಲನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡಿ. ಎಲ್ಲೆಲ್ಲಿ ನಮ್ಮ ಮಿಷನ್ ರನ್ ಆಗ್ತಾ ಇರುತ್ತೋ ಇದರಲ್ಲೆಲ್ಲ ಈ ರೀತಿ ಆಯಿಲನ್ನ ಹಾಕ್ತಾ ಹೋಗಬೇಕು. ಸೊಟ್ಲಿದು ಮೇನ್ ಇದಕ್ಕೆ ಆಯಿಲ್ ಹಾಕ್ತಾ ಇರಬೇಕು ಅವಾಗಲೂ, ಇಲ್ಲಾಂದರೆ ಶಬ್ದ ಬರುತ್ತೆ. ಮಿಷನ್ನು ಬೇಗ ರಿಪೇರಿಗೆ ತೊಗೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ನಾವು ಆಯಿಲ್ ಹಾಕಿ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದ್ರಿಂದ ಮಿಷನ್ನು ಸಹ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ದುಡಿಮೆ ಮಾಡಿಕೊಡೋದು ಈ ಮಿಷನ್ ಆಗಿರೋದ್ರಿಂದ ನಾವು ಮಿಷನನ್ನು ನೀಟಾಗಿ ಇಟ್ಕೊಂಡ್ರೆ ಯಾವ ರಿಪೇರಿನೂ ಬರೋದಿಲ್ಲ. ನಾವು ಆಯಿಲ್ ಮಾಡ್ದಂಗೆ ತಿಂಗಳು 2 ತಿಂಗಳು 3 ತಿಂಗಳು ಮಾಡಿದರೆ ಮಿಷನ್ ರಿಪೇರಿ ಬರುತ್ತಾ? ನಾವು ದುಡ್ದಿದ್ದೆಲ್ಲ ಬರೀ ಈ ಮಿಷನಲ್ಲಿ ರಿಪೇರಿಗೆ ಇಡಬೇಕಾಗುತ್ತೆ. ಮತ್ತು ಮಿಷನನ್ನು ಬೇಗ ಹಾಳಾಗುತ್ತೆ. ರಿಪೇರಿ ಮಾಡೋರು ಏನು ಮಾಡ್ತಾರಪ್ಪ ಅಂದರೆ, ಒಂದು ಪಾರ್ಟ್ಸ್ ಹೋಗಿದ್ದರೆ 3 ಪಾರ್ಟ್ಸ್ಗಳನ್ನು ತೆಗೆದು ರಿಪೇರಿ ಮಾಡ್ತಾರೆ. ಆಗ ನಮಗೆ ಖರ್ಚು ಜಾಸ್ತಿ. ನಾವು ದುಡಿಯೋ ಸಂಪತ್ತಿಗೆ ನಾವು ಇದು ಬರೀ ಮಿಷನ್ ರಿಪೇರಿಗೆ ದುಡ್ಡು ಇಡ್ತಾ ಹೋದರೆ ನಾವು ಜೀವನ ಮಾಡೋದು ಹೇಗೆ? ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಮಿಷನ್ಗೆ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಷನ್ಗಳನ್ನ ಇಟ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ಕಡೆಯೂ ಆಯಿಲ್ ಹಾಕ್ತಾ ಹೋಗಬೇಕು. ಇದಕ್ಕೂ ಸಹ 1-2-3 ಡ್ರಾಪನ್ನು ಹಾಕಿದರೆ ಸ್ಪ್ರಿಂಗ್ ಸೆಟ್ಟು ಮತ್ತು ಆಮೇಲೆ ಟೆನ್ಷನ್ ರಾಡು ನೀಟಾಗಿರುತ್ತೆ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.